ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಇವತ್ತಿನ ಚರ್ಚೆ ಅತಿ ದೊಡ್ಡ ಪುಸ್ತಕ, ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕದ ಮೇಲೆ ನಾವು ಒಂದು 26 ಕಾರ್ಯಕ್ರಮಗಳನ್ನು ಮಾಡಬಹುದು, ಅಷ್ಟು ಮಾಹಿತಿಗಳು ಒಂದೇ ಪುಸ್ತಕದಲ್ಲಿವೆ. ಈ ಪುಸ್ತಕ ನಮ್ಮ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮ್ಮೆಲ್ಲರಿಗೂ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪುಸ್ತಕ, ಬೆಳಕನ್ನು ನೀಡ್ತಕ್ಕಂಥ ಪುಸ್ತಕ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಪೀಟರ್ ಅವರು. ನಮಸ್ಕಾರ. ನಮಸ್ಕಾರ ಬೋಧಕರಾದ ಮುರಳಿ ಅವರೇ. ನಮಸ್ಕಾರ. ಈಗ ಪ್ರಕಟಣೆ ಪುಸ್ತಕವನ್ನು ನಾವು ತೆಗೆದುಕೊಂಡಾಗ ಒಂದು 24 ನಿಮಿಷಗಳಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ನ್ಯಾಯ ಮಾಡೋಕ್ಕಾಗೋದಿಲ್ಲ. ಆದರೂ ಸಂಕ್ಷಿಪ್ತವಾಗಿ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಮಾತ್ರ ನೀವು ಪರಿಚಯ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಒಳ್ಳೆಯದು ಬೋಧಕರಾದಂಥ ಡೆನಿಸ್ ಅವರೇ. ಈ ಪುಸ್ತಕ ಇಂದು ಬಹಳ ಪ್ರಾಮುಖ್ಯತೆಯನ್ನು ಗಳಿಸ್ತದೆ. ಯಾಕೆಂದರೆ ಈಗ ಕ್ರೈಸ್ತ ಇತಿಹಾಸದಲ್ಲಿ ಕೊನೆಯ ಕಿರೀಟದ ಗಳಿಗೆಗಳಾಗಿ ಯಾವ ಇತಿಹಾಸ ಇಲ್ಲಿ ಮರುಕಳಿಸ್ತದೆ, ಹೇಗೆ ಇದು ಅಂತ್ಯವಾಗ್ತದೆ ಅನ್ನುವಂಥದ್ದು ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯ ಆಪ್ತ ಶಿಷ್ಯನಾದ ಯೋಹಾನನು ಕ್ರಿಸ್ತ ಶಕ 96ರಲ್ಲಿ ಪತ್ಮೋಸ್ ದ್ವೀಪದಲ್ಲಿ ಸೆರೆಯಾಳಾಗಿ ಇಡಲ್ಪಟ್ಟಿದ್ದ. ಆತನ ಸುವಾರ್ಥ ಸೇವೆಯ ನಿಮಿತ್ತವಾಗಿ ದೇವರ ವಾಕ್ಯದ ಅಧಿಪತಿ ಕರ್ತನು ಅನ್ನುವಂಥ ತತ್ವವನ್ನು ಈತನು ಹೊಂದಿ ಅಲ್ಲಿ ಇರುವಾಗ ದೇವರು ತನ್ನ ಅಪಾರವಾದ ಪ್ರೀತಿ ಹಾಗೂ ಕೃಪೆಯಲ್ಲಿ ಆತನಿಗೆ ಮಾತ್ರವಲ್ಲ, ಆತನು ಪ್ರತಿನಿಧಿಸುವ ಜಗತ್ತಿನಾದ್ಯಂತ ಅಂದು ಮತ್ತು ಇಂದಿನವರೆಗೆ ಅಂತ್ಯದವರೆಗೆ ಇರ್ತಕ್ಕಂಥ ಎಲ್ಲ ಕ್ರೈಸ್ತರಿಗೆ ಅನ್ವಯವಾಗುವ ಈ ಸಂದೇಶವನ್ನು ಪ್ರಕಟಣೆಯಲ್ಲಿ ಕೊಟ್ಟಿದ್ದಾನೆ. ಈ ಪುಸ್ತಕದಲ್ಲಿ ಅನೇಕರು ಓದುವಂತೆ ಇದು ಮಾರ್ಮಿಕ ಅಂತ ಇದನ್ನು ಬದಿಗಿಟ್ಟು ಬಿಟ್ಟಿದ್ದಾರೆ. ಕೆಲವರು ತಮ್ಮದೇ ಆದಂಥ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವು ಜನರು ಇದು ನಮಗೆ ಸಂಬಂಧಪಟ್ಟದ್ದೇ ಅಲ್ಲ ಅಂತ ಅಂತಾರೆ. ಹಾಗೆಂದು ನಾವು ತೆಗೆದುಕೊಳ್ಬಾರ್ದು. ಇದು ಈ ಕಾಲಕ್ಕೆ ತರತಕ್ಕಂಥ ಅಮೂಲ್ಯವಾದ ಸಂದೇಶವನ್ನು ಹೊಂದಿದೆ. ಆದ್ದರಿಂದ ಕೆಲವರು ಹೇಗಂತಾರೆ, ಈಗಾಗಲೇ ಇದರಲ್ಲಿ ನಡೆಯುವಂಥ ಘಟನೆಗಳು ನಮಗೆ ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ, ಆದರೆ ಆಧ್ಯಾತ್ಮಿಕವಾಗಿ ನಡೆದು ಹೋಗಿವೆ ಅಂತ ಮರೆತು ಬಿಡೋರಿದ್ದಾರೆ. ಇನ್ನು ಕೆಲವು ಜನರು ಇನ್ನು ಮುಂದೆ ಬರಬಹುದಾದಂಥ ಘಟನೆಗಳನ್ನ ಸೂಚಿಸುವಂಥ ಪುಸ್ತಕ ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವು ಆಯ್ದ ಭಾಗಗಳನ್ನು ಆಧ್ಯಾತ್ಮಿಕವಾಗಿ ಮಾತ್ರ ನೋಡ್ತಾರೆ. ಈಗ ನಾವು ಹೇಗೆ ಈ ಪುಸ್ತಕವನ್ನು ನೋಡಬೇಕು ಅನ್ನುವಂಥದ್ದು ನನ್ನ ಒಂದು ನಂಬಿಕೆಯಂತೆ, ದೇವರು ತನ್ನ ಅಪಾರವಾದಂಥ ಪ್ರೀತಿಯಲ್ಲಿ ದಾನಿಯೇಲನಿಗೆ ಹೇಗೆ ಹೇಳಿದ ಅಂದರೆ, ಇವು ಅಂತ್ಯದಲ್ಲಿ ನಡೆಯಬೇಕಾದಂಥ ಸಂಗತಿಗಳು, ಇವು ಅಲ್ಲಿಯವರೆಗೂ ಗುಪ್ತವಾಗಿರಲಿ, ಇವುಗಳನ್ನು ಮುದ್ರೆಯಲ್ಲಿಡು ಅಂತ ಹೇಳಿದ. ಅಲ್ಲಿಯ ವಿಷಯಗಳು ಹಾಗೂ ಈಗ ಯೋಹಾನನು ನೋಡುವಂಥ ವಿಷಯಗಳು ಹೆಚ್ಚು ಕಡಿಮೆ ಹೊಂದಾಣಿಕೆಯನ್ನು ಹೊಂದಿವೆ, ಅವುಗಳಲ್ಲಿ ಅರ್ಥವಿದೆ. ಆದ್ದರಿಂದ ಇಲ್ಲಿ ಈ ಪುಸ್ತಕವನ್ನು ಭಕ್ತಿ ಪರವಶರಾಗಿ ನೋಡಿ ತಿಳಿದುಕೊಂಡು ಎಚ್ಚರಿಕೆಯಿಂದ ಜೀವಿಸಿ ರಕ್ಷಣೆಯಲ್ಲಿ ಸೇರುವಂಥದ್ದು ಎಲ್ಲರಿಗೂ ಯೋಗ್ಯ. ಈ ಗ್ರಂಥದ ಪ್ರಾರಂಭದಲ್ಲಿ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ ಅಂತ ಹೇಳ್ತಾನೆ. ಎಷ್ಟು ಚೆಂದಾಗಿದೆ. ಆದ್ದರಿಂದ ಇವುಗಳನ್ನು ಓದುವಂಥವರು, ಇವುಗಳನ್ನು ಕೇಳುವಂಥವರು, ಇವುಗಳಂತೆ ನಡೆಯುವಂಥವರು ಧನ್ಯರು. ಆ ಶ್ರೇಷ್ಠ ಭಾಗ್ಯವನ್ನು ನಾವು ಹೊಂದೋಣ. ಈ ಕಾರ್ಯಕ್ರಮ ನೋಡುವವರು ಕೂಡ ಧನ್ಯರು. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಎಚ್ಚರಿಕೆಯ ವಿಷಯ ಇಲ್ಲಿ, ಈ ಪ್ರವಾದನೆಗೆ ನಮ್ಮ ಕಾಲ್ಪನಿಕ ಆಲೋಚನೆಗಳನ್ನು ಸೇರಿಸಲೂಬಾರದು. ಏನಿದೆ ದೇವರೇ ನೀನು ತಿಳಿಸು, ನಿನ್ನಂತೆ ನಾವು ನಡೀತೇವೆ ಅಂತ ಹೋಗುವಂಥವ್ರು ಆಗಬೇಕು. ಹೀಗಾಗಿ ಈ ಒಂದು ಪೀಠಿಕೆಯೊಂದಿಗೆ ಯೋಹಾನನು ಈ ಪ್ರಕಟಣೆಯ ಪುಸ್ತಕವನ್ನು, ಅಂದರೆ ಯೇಸು ಸ್ವಾಮಿಯ ಬಗೆಗಿನ ಪ್ರಕಟಣೆ, ಯೇಸು ಸ್ವಾಮಿಯ ಹೆಚ್ಚಿನ ತಿಳುವಳಿಕೆ,
ಆತನು ಈಗ ಏನು ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ, ಹೇಗೆ ಈ ಭೂಮಿ ಅಂತ್ಯ ಆಗ್ತದೆ ಅಂತ 7 ಸಭೆಗಳು, 7 ತುತ್ತೂರಿಗಳು, 7 ಆತ್ಮಗಳು, 7 ದೀಪಸ್ತಂಭಗಳು ಅಂತ 7 ಇಲ್ಲಿ ಒಂದು ಪರಿಪೂರ್ಣ ಸಂಖ್ಯೆಯಾಗಿ ಮಾಡಿಬಿಟ್ಟಿದ್ದಾರೆ. ಯಾಕೆ ಇದು ಅನ್ನುವಂಥದ್ದನ್ನು ಸ್ವಲ್ಪ ಆಳವಾಗಿ ಓದಿ ತಿಳ್ಕೊಳ್ಬೇಕು. ಆ ನಂತರ ಯಾವ ರಾಜಕೀಯ ಶಕ್ತಿಗಳು ಮತ್ತು ಧಾರ್ಮಿಕ ಶಕ್ತಿಗಳು ಈ ಕೊನೆಯ ಕಾಲದಲ್ಲಿ ಜನರನ್ನು ಆಧ್ಯಾತ್ಮಿಕವಾಗಿ ಭ್ರಷ್ಟರನ್ನಾಗಿ ಮಾಡ್ತವೆ ಅಂತಕ್ಕಂಥ ವಿಷಯವೂ ಕೂಡ ಇದೆ. ಆನಂತರ ಯಾರನ್ನು ಆತನು ಆಯ್ದುಕೊಂಡು ನಡೆಸ್ತಾನೋ ಅವರು ಯಾವ ವಿಶೇಷ ಕೆಲಸವನ್ನು ಮಾಡಬೇಕು ಅಂತ ಇದೆ. ಅಂತ್ಯದಲ್ಲಿ ನಾವೆಲ್ಲರೂ ಆ ಸುಂದರವಾದಂಥ ಭವ್ಯ, ಹೆಚ್ಚು ಕಡಿಮೆ 1900 ಕಿಲೋಮೀಟರ್ ಉದ್ದ, ಅಗಲ, ಎತ್ತರವಾದಂಥ ಭವ್ಯ ಯೆರೂಸಲೇಮ್ ಪಟ್ಟಣದಲ್ಲಿಯೂ ವಾಸಿಸುವಂಥ ಒಂದು ಭಾಗ್ಯ ನಮಗಿರ್ತದೆ. ಇದನ್ನು ನಾವು ಈ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಹೇಳಿ ನಾವು ವಿರಾಮಕ್ಕೆ ಹೋಗಬೇಕು. ಪ್ರಕಟಣೆಯ ಪುಸ್ತಕ ಆ ರೀತಿಯಾಗಿರ್ತಕ್ಕಂಥ ಒಂದು ಆಕರ್ಷಣೆಯನ್ನು ನೀಡ್ತಕ್ಕಂಥ ಪುಸ್ತಕ. ಅದನ್ನು ನಾವು ಇಷ್ಟೇ ಸಮಯದಲ್ಲಿ ಹೇಳಬೇಕು, ಇಷ್ಟೇ ಸಮಯದಲ್ಲಿ ಹೇಳಬೇಕು ಅಂದರೆ ಹೇಳೋಕ್ಕಾಗೋದಿಲ್ಲ. ಆದರೂ ಸಹ ಒಂದು ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳು ವಿರಾಮಕ್ಕೆ ಹೋಗುವ ಮುನ್ನ. ಈ ಪ್ರವಾದನೆಗಳು ಅನ್ನುವಾಗ ಮುಂದೆ ನಡೀಲಿಕ್ಕೆ ಹೋಗುವಂಥ ಸನ್ನಿವೇಶಗಳನ್ನು ಮುಂಚಿತವಾಗಿ ತಿಳಿಸುವಂಥದ್ದನ್ನು, ಈ ಒಂದು ಪ್ರಕಟಣೆಯನ್ನು ನೋಡುವಾಗ ಮುಂದೆ ನಡೀಲಿಕ್ಕೆ ಹೋಗುವಂಥ ಎಲ್ಲ ಸನ್ನಿವೇಶಗಳನ್ನು ಯೋಹಾನನ ಸಮಯದಲ್ಲೇ ಎಲ್ಲವನ್ನು ಬರೆಸಿ ನಾವು ಆತನ ಭಕ್ತರಾಗಿರುವಂಥ ನಾವುಗಳು ಯೇಸು ಸ್ವಾಮಿಯ ಭಕ್ತರಿಗೆ ಅದನ್ನೆಲ್ಲ ಓದುವಾಗ ಆ ಸನ್ನಿವೇಶಗಳು ನೆರವೇರುವಾಗ ಇವತ್ತಿನ ದಿನಪತ್ರಿಕೆಯೋ ಎಂಬಂತೆ ಪ್ರಕಟಣೆ ಪುಸ್ತಕಗಳಿವೆ. ಯೇಸು ಸ್ವಾಮಿಯ ನಿಜವಾದಂಥ ಅನೇಕ ಕಾರ್ಯಗಳನ್ನು ಈ ಪ್ರಕಟಣೆ ಪುಸ್ತಕ ಪ್ರಕಟಿಸ್ತದೆ. ಕೆಲವು ಸಮಯದಲ್ಲಿ ಇಂಗ್ಲೀಷ್ನಲ್ಲಿ ದ ರೆವಲ್ಯೂಷನ್ ಆಫ್ ಜಾನ್ ಅಂತಾರೆ. ದಿಸ್ ಇಸ್ ನಾಟ್ ರೆವಲ್ಯೂಷನ್ ಆಫ್ ಜಾನ್, ಇದು ಇಟ್ಸ್ ಅ ರೆವಲ್ಯೂಷನ್ ಆಫ್ ಜೀಸಸ್ ಕ್ರೈಸ್ಟ್ ರಿಟನ್ ಬೈ ಜಾನ್. ಅಷ್ಟೇ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, 3 ದೂತರು, ಪರಲೋಕ ರಾಜ್ಯ, ಇನ್ನು ಸಾಕಷ್ಟು ಮಾಹಿತಿಗಳು ಅಡಗಿದೆ ಮುಂದಿನ ಭಾಗದಲ್ಲಿ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಈ ಪ್ರಕಟಣೆಯ ಪುಸ್ತಕದಲ್ಲಿ ಗಣಿ ವಸ್ತು ಅಷ್ಟು ಇದೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. 3 ದೂತರು ಸಂದೇಶಕ್ಕೆ ಹೋಗುವ ಮುನ್ನ 7 ಸಭೆಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ಬೋಧಕರಾದ ಮುರಳೀಕೃಷ್ಣ ಅವರಿಂದ. ಈ ಸ್ವತಃ ಯೇಸು ಸ್ವಾಮಿಯೇ ಯೋಹಾನನ ಕುರಿತು ಈ 7 ಸಭೆಗಳನ್ನು ಉದ್ದೇಶಿಸಿ ಹೀಗೆ ಬರೆ ಎಂಬುದಾಗಿ ಸಭೆಗಳನ್ನು ಹೆಸರಿಸಿ, ಒಂದೊಂದು ಸಭೆಯನ್ನು ಹೆಸರಿಸಿ ಆ 7 ಸಭೆಗಳನ್ನು ಉದ್ದೇಶಿಸಿ ಮಾತನಾಡುವಂಥದ್ದು. ಈ 7 ಸಭೆಗಳು 7 ಯುಗದ ಆ ಒಂದು ಸನ್ನಿವೇಶದಲ್ಲಿ ಈ ಸಭೆಯು ಒಳಗಾದಂಥ ಸ್ಥಿತಿಗತಿಯನ್ನು ಮುಂಚಿತವಾಗಿಯೇ ಸ್ವಾಮಿ ವಿವರಿಸಿದ ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಎಫೆಸದವರಿಗೆ ಬರೆದಂಥ ಆ ಸಭೆಗೆ, ನೀನು ಭಾಳ ಹಿಂಜರಿತಿದ್ದಿ, ನೀನು ಭಾಳಷ್ಟು ಸೇವೆಯನ್ನು ಕೊಡುತ್ತಿದ್ದಿ, ಆದರೆ ನಿನ್ನ ಪ್ರೀತಿ ಕ್ಷೀಣವಾಗ್ತಿದೆ. ಆ ಸಭೆಯು ಹಾಗೆಯೇ ಇತ್ತು ಆ ಒಂದು ಮೊದಲನೇ ಕಾಲ. ಅದಾದ ನಂತರ ಸ್ಪಿರ್ನ ಸಭೆಗೆ, ನೀನು ಭಾಳ ಬಡವಾಗಿದ್ದಿ, ಆದರೆ ನೀನು ನಿಜವಾಗಿಯೂ ಒಂದು ಐಶ್ವರ್ಯವಂತವಾದ ಸಭೆ, ಆದರೆ ನಿನ್ನ ಸಮಯದಲ್ಲಿ ಕಷ್ಟಕರವಾದಂಥ ಪರಿಸ್ಥಿತಿ ಇರ್ತದೆ, ಭಾಳ ಹಿಂಸೆ ಬರ್ತದೆ. ಆ ಒಂದು ಕಾಲವನ್ನು ಗಮನಿಸುವಾಗ ರೋಮನ್ ರಾಜ್ಯದಿಂದ ಕ್ರೈಸ್ತರಿಗೆ ಭಾಳಷ್ಟು ಹಿಂಸೆ ಬಂತೆಂಬುದನ್ನು ನೋಡ್ತೇವೆ. 300, 400, 500 ಶತಮಾನಗಳಲ್ಲಿ, ಕ್ರಿಸ್ತಕ ಶತಮಾನಗಳಲ್ಲಿ ನಡೀತು ಎಂಬುದನ್ನು ನೋಡ್ತೇವೆ. ಪರ್ಗಮೋಸ್ ಸಭೆ, ಈ ಒಂದು ಸಭೆ ಸುತ್ತಮುತ್ತ ಬರೇ ಕೆಟ್ಟತನದಿಂದ ತುಂಬಿದಂಥ ಸರೌಂಡಿಂಗ್ಸ್ನಲ್ಲಿ ಇದು ಇತ್ತು. ವಾತಾವರಣ ಭಾಳಷ್ಟು ಕೆಟ್ಟದಾಯಿತು. ಆ ಒಂದು ಕೆಟ್ಟತನವು ಸಭೆಯಲ್ಲೂ ಸಹ ನುಸುಳಿತು. ಇದರಿಂದ ಎಚ್ಚರಿಕೆ ಎಂಬುದಾಗಿ ಯೇಸು ಆ ಒಂದು ಸಭೆಗೆ ಎಚ್ಚರವನ್ನು ಕೊಟ್ಟದ್ದು ನೋಡ್ತೇವೆ. ನಂತರ ಥಿಯಾತಿರ ಸಭೆ, ಈ ಸಭೆ ಎಲ್ಲ ಒಳ್ಳೆಯ ಕ್ರಿಯೆಗಳಿಗೆ ಹೆಸರಾಗಿತ್ತು, ಆದರೆ ಒಂದು ಸುಳ್ಳು ಪ್ರವಾದಿನಿಯನ್ನು ಅವರು ಹಿಂಬಾಲಿಸ್ತಿದ್ದರು ಎಂಬುದನ್ನು ನೋಡ್ತೇವೆ. ಹಾಗೆಯೇ ಇನ್ನು ಮುಂದಕ್ಕೆ ಹೋದಾಗ ಸಾರ್ದಿ ಸಭೆ, ಇದು ಸಾಯುವಂಥ ಸಭೆಯಾಗಿತ್ತು. ಇದು ಎಷ್ಟು ಚೆನ್ನಾಗಿತ್ತು ಸಭೆ, ಈಗ ಸಾಯುವಂಥ ಪರಿಸ್ಥಿತಿಗೆ ಬಂದಿದೆಯಲ್ಲ ಎಂಬುದಾಗಿ ಎಚ್ಚರಿಕೆಯನ್ನು ಕೊಡುವುದನ್ನು ನೋಡ್ತೇವೆ. ಫಿಲಡೆಲ್ಫಿಯಾ ಸಭೆ,
ಈ ಸಭೆ ಬಹಳ ಕ್ಷೀಣವಾದರೂ ಬಲಹೀನವಾದರೂ ಬಹಳ ಯಥಾರ್ಥವಾದಂಥ ಸಭೆಯಾಗಿತ್ತು ಎಂಬುದನ್ನು ನೋಡ್ತೇವೆ. ಅದಾದ ನಂತರ ನಮ್ಮ ಯುಗಕ್ಕೆ ಸರಿಯಾಗಿ ಬರುವಂಥ ಲವೋದಿಕೀಯ ಸಭೆಯನ್ನು ಉದ್ದೇಶಿಸಿ ಸ್ವಾಮಿ ಹೀಗೆ ಹೇಳ್ತಾನೆ. ಪ್ರಕಟಣೆ 3ನೇ ಅಧ್ಯಾಯ 14ನೇ ವಚನ, ಲವೋದಿಕೀಯಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಾಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೀನು ನನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲವನು ಎಂದು ಹೇಳಿಕೊಳ್ಳುತ್ತೀ. ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆಲೆದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನಂತರ ಇನ್ನೂ ಹಾಗೆಯೇ ಆತನು ಮಾತನಾಡ್ತಿರುವಂಥದ್ದು ನೋಡಿದ್ರೆ, ನೀನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಪಡೆದುಕೋ ಅಂತ ಹೇಳಿ ಅವನಿಗೆ ಬಹಳ ಬುದ್ಧಿ ಹೇಳುವುದನ್ನು ನೋಡ್ತೇವೆ. ನಾನು ಯಾರನ್ನು ಪ್ರೀತಿಸುವೆನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಎಂಬುದಾಗಿಯೂ ಸಹ ಲವೋದಿಕೀಯ ಸಭೆಗೆ ಹೇಳ್ತಾನೆ. ಇಂದು ನಾವು ಜೀವಿಸುತ್ತಿರುವಂಥ ಈ ಒಂದು ಯುಗ ಲವೋದಿಕೀಯ ಸಭೆಯ ಆ ಒಂದು ಪರಿಸ್ಥಿತಿ ವಾತಾವರಣವನ್ನು ವಿವರಿಸುವಂಥ ಆ ಸನ್ನಿವೇಶದಲ್ಲಿ ನಾವು ಬದುಕ್ತಿದ್ದೇವೆ. 3 ದೂತರ ಸಂದೇಶವನ್ನು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಹೇಳಿ. 3 ದೂತರ ಸಂದೇಶ ಎಲ್ಲಿದೆ? ಅದು ಪ್ರಕಟಣೆ 14ನೇ ಅಧ್ಯಾಯಕ್ಕೆ ನೀವು ಬಂದಾಗ ಅಲ್ಲಿ 6ನೇ ವಚನದಿಂದ 3ನೇ ದೂತರ ಆ ಸಂದೇಶ ಮುಂದುವರಿಯುವುದನ್ನು ನೋಡ್ತೇವೆ. ಮತ್ತೊಬ್ಬ ದೂತನು ಆಕಾಶದ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಿಗೆ, ಸಕಲ ಜನಾಂಗಗಳಿಗೆ, ಕುಲ ಪ್ರಜೆಗಳವರಿಗೆ, ಸಕಲ ಭಾಷೆಗಳನ್ನಾಡುವವರಿಗೆ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ಏನು ಆ ಶುಭ ವರ್ತಮಾನ? ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ನಂತರ ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದದೆ. ಭೂಲೋಕ, ಪರಲೋಕ, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಅವನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ. ಇಲ್ಲಿ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರನ್ನು ನೀವು ಮರ್ತಿದ್ದೀರಿ, ನೆನಪಿಸಿಕೊಳ್ಳಿರಿ ಎಂದು. ದಶಾಜ್ಞೆಯಲ್ಲಿ ಒಂದಿದೆ, ಸಬ್ಬತ್ತನ್ನು ದೇವರ ದಿನವೆಂದು ಆಚರಿಸುವುದಕ್ಕೆ ಏನು ಮಾಡಿಕೋ, ನೆನಪು ಮಾಡಿಕೋ ಎಂಬುದಾಗಿ. ಮತ್ತು ಇಲ್ಲೂ ಅದನ್ನೇ ಹೇಳ್ತಿದ್ದಾನೆ. ಯೇಸು ಸ್ವಾಮಿಯು ಸಬ್ಬತ್ತಿನ ಒಡೆಯನು ಎಂಬುದನ್ನು ಮರ್ತಿದ್ದಾರೆ. ಒಂದು ರಾಜ್ಯದ ಒಂದು ಸೀಲ್ ತೆಗೆದುಕೊಳ್ರಿ. ಆ ಸೀಲಲ್ಲಿ ಏನಿರ್ತದೆ? ಮುದ್ರೆಯನ್ನು ಹಾಕಿದಾಗ ಆ ರಾಜನ ಸ್ಥಾನ ಮತ್ತು ವಿಸ್ತಾರ ಮತ್ತು ಅವನ ಅಧಿಕಾರವನ್ನು ಅಲ್ಲಿ ತಿಳಿಸ್ತದೆ. ಈ ಒಂದು ವಚನಗಳಲ್ಲಿಯೂ ಯೇಸು ಸ್ವಾಮಿಯೇ ಈ ಲೋಕದ ಒಡೆಯ, ಆತನ ವಿಸ್ತಾರ ಈ ಭೂಮಿ, ಆಕಾಶ, ಸಮುದ್ರ ಪ್ರತಿಯೊಂದೂ ಸಹ, ಮತ್ತು ಆತನೇ ಇದಕ್ಕೆಲ್ಲದಕ್ಕೂ ಅಧಿಕಾರಿ ಎಂಬುದನ್ನು ಇಲ್ಲಿ ತೋರಿಸುವುದನ್ನು ನೋಡ್ತೇವೆ. ಈ ಒಂದು ಸೃಷ್ಟಿಕರ್ತನ ನೆನಪು ನಿಮಗೆ ಹೋಗಿದೆ, ಮತ್ತೆ ಬನ್ನಿರಿ, ನ್ಯಾಯ ತೀರ್ವಿಕೆ ಶುರುವಾಗಿದೆ ಎಂಬುದಾಗಿ ಹೇಳ್ತೇವೆ. ಈಗಾಗಲೇ ನಾವು ನೋಡಿದೆವು 1844ನೇ ಇಸ್ವಿಯಲ್ಲಿ ಈ ನ್ಯಾಯ ವಿಚಾರಣೆಯ ಕಾಲ ಶುರುವಾಗಿದೆ. 2ನೇ ದೂತರ ವಿಚಾರದಲ್ಲಿ ಒಬ್ಬ ದೂತನು ಬಂದು, ಬಿದ್ದಳು ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂದು ಹೇಳಿದನು ಎಂಬುದಾಗಿಲ್ಲಿದೆ. ಈಗ ಈ ಬಾಬೆಲು ಅಂತ ಹೇಳುವಾಗ ಸತ್ಯವೇದವನ್ನು ತಿರುಚಿ ಅನೇಕ ಅಸತ್ಯಗಳನ್ನು, ಸುಳ್ಳು ಬೋಧನೆಯನ್ನು ತಂದಿರುವಂಥ ಒಂದು ಸಭೆ ಈ ಲೋಕದಲ್ಲಿ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಇಡೀ ಭೂಲೋಕದಲ್ಲೂ ಇದೆ. ಅದನ್ನು ಉದ್ದೇಶಿಸಿ ಅವಳಿಗೆ ಸಂಬಂಧಪಟ್ಟಂಥ ಆ ಸಭೆಯಿಂದ ನೀವು ಹೊರಬನ್ನಿ ಎಂಬುದಾಗಿ ಇದೆ. ದಾನಿಯೇಲ 7ನೇ ಅಧ್ಯಾಯ 25ನೇ ವಚನದಲ್ಲಿ ಕೆಲವು ಆಜ್ಞೆಗಳನ್ನು ಸಹ ತಿರುಚಿ ಬದಲಾಯಿಸಿದಂಥ ಸಭೆ ಆ ಸಭೆ. ಅದರಿಂದ ನೀವು ಹೊರಟು ಬನ್ನಿ, ಭಾನುವಾರದಿಂದ ಶನಿವಾರಕ್ಕೆ ಮತ್ತೆ ವಾಪಸ್ ಬನ್ನಿ ಎಂಬುದಾಗಿ ಇಲ್ಲಿ ಕರೆ ಬರುವುದನ್ನು ನೋಡ್ತೇವೆ. ಈ ದ್ರಾಕ್ಷರಸವನ್ನು ಕುಡಿಸಿದಳು. ಈ ದ್ರಾಕ್ಷರಸ ಕುಡಿದಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅವರಿಗೆ ತಿಳಿಯೋದು. ಅಂದರೆ ಮದ್ಯ ಈ ಸುಳ್ಳು ಬೋಧನೆ ಎಂಬುವಂಥ ಈ ಮದ್ಯವನ್ನು ಕುಡಿಸಿ ಅನೇಕರನ್ನು ಮತ್ತನಾಗಿ ಮಾಡಿದ ಈ ಒಂದು ಬಾಬೆಲ್ ಸಭೆ, ಆ ಸುಳ್ಳು ಸಭೆ. ಮತ್ತು 3ನೆಯ ದೂತನು ಅದರ ಹಿಂದೆಯೇ ಬಂದು
ಯಾವನಾದರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕ್ಕಿಂತಲೂ ಯಾತನೆ ಪಡುವರು ಎಂಬುದಾಗಿ ಕೊಡಲ್ಪಟ್ಟಿದೆ. ಅಂದರೆ ದೇವರ ಮುದ್ರೆಯಾಗಿರುವಂಥ ಈ ಸಬ್ಬತ್ತು ಬಿಟ್ಟು ಮೃಗದ ಗುರುತು ಆಗಿರುವಂಥ ಭಾನುವಾರ ಸಬ್ಬತ್ತನ್ನು ಆಚರಿಸುವವರಿಗೆ ಖಂಡಿತವಾಗಿಯೂ ಗಂಧಕ ಬೆಂಕಿ ಕಾದಿದೆ ಎಂಬುದಾಗಿ ಇಲ್ಲಿ ಕೊನೆಯ ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ಬರುವಂಥ ಒಂದು ಮಹಾಶೋಧನೆ ನಿಜವಾದಂಥ ಶನಿವಾರದ ಸಬ್ಬತ್ತೋ ದೇವರ ಮುದ್ರೆಯಾಗಿರುವಂಥ ಶನಿವಾರದ ಸಬ್ಬತ್ತೋ ಅಥವಾ ಮೃಗದ ಭಾನುವಾರದ ಸಬ್ಬತ್ತೋ ಎನ್ನುವಂಥ ದೊಡ್ಡ ಒಂದು ವಿಭಜನೆ ಈ ಪ್ರಪಂಚದಲ್ಲಿ ಆಗ್ತದೆ. ಆದರೆ ದೇವರ ಈ ಮುದ್ರೆಯನ್ನು ಆರಿಸಿಕೊಳ್ಳುವವರಿಗೆ ಖಂಡಿತವಾಗಿಯೂ ತಕ್ಕ ಪ್ರಾಯಶ್ಚಿತ್ತ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. ವೆಲ್ಕಮ್ ಬ್ಯಾಕ್. ಪ್ರಕಟಣೆಯಲ್ಲಿ ಒಂದು ಚರ್ಚೆ, ಗಂಭೀರವಾಗಿರ್ತಕ್ಕಂಥ ಚರ್ಚೆ ಮುಂದುವರಿಸಿ ಬೋಧಕರೇ. ಈ ಸಭೆ ಕೊನೆಯ ಕಾಲದಲ್ಲಿ ನಿತ್ಯವಾದ ಶುಭ ವರ್ತಮಾನವನ್ನು ಇಡೀ ಜಗತ್ತಿಗೆ ಹೇಳುವಂಥ ಸಭೆಗೆ ಎರಡು ಗುಣಗಳಿದೆ. ಒಂದು, ಈ ಒಂದು ಗುಂಪು, ಈ ಒಂದು ಸಭೆ ದೇವರ ಆಜ್ಞೆಗಳನ್ನು ಪಾಲಿಸುವಂಥ ಸಭೆ. ಒಂದನೇ ಗುರುತು ಆಜ್ಞೆಗಳನ್ನು ಪಾಲನೆ ಮಾಡ್ತಕ್ಕಂಥ ಸಭೆಯಾಗಿರ್ತದೆ. ಇದು ಭಾವದಲ್ಲಿಯೂ ಮತ್ತು ಅಕ್ಷರಶವಾಗಿಯೂ ಇದು ಬಹಳ ಪ್ರಾಮುಖ್ಯ. ಆತ್ಮಿಕ ಶುದ್ಧಿ ಮತ್ತು ದೈಹಿಕ ಶುದ್ಧಿ ಹಾಗೂ ಸಾಮಾಜಿಕ ಶುದ್ಧಿಯನ್ನು ಬಯಸುವಂಥದ್ದು. ಎರಡನೇದಾಗಿ ಯೇಸು ಸ್ವಾಮಿಯ ಸಾಕ್ಷಿಯನ್ನು ಹೇಳುವಂಥ ಪ್ರವಾದನ ಆತ್ಮ. ಯೇಸು ಸ್ವಾಮಿಯ ಸಾಕ್ಷಿಯನ್ನು ಹೇಳ್ತಕ್ಕಂಥ ಒಂದು ಪ್ರವಾದನ ಆತ್ಮ ಇರ್ತಕ್ಕಂಥ ಒಂದು ಸಭೆಯಾಗಿರ್ತದೆ. ಸೊ ಈ ಕೊನೆಯ ಕಾಲದಲ್ಲಿ ಯಾವ ಸಭೆ ಹೀಗೆ ಇರಬೇಕು ಅಂತ ಕ್ರಿಸ್ತನೇ ಹೇಳಿದ್ದು ತನ್ನ ಅದ್ಭುತವಾದ ನಡೆಸುವಿಕೆಯಲ್ಲಿ ಈ ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದಾನೆ. ಇದನ್ನು ನಮ್ಮ ಗಮನದಲ್ಲಿ ನಾವು ಇಟ್ಕೊಳ್ಬೇಕು. ಹೀಗೆ ಹೋಗುವಾಗ ಇನ್ನು ಕೊನೆಯ ಹಂತಗಳಲ್ಲಿ ನಾವು ನೋಡ್ತೇವೆ, ಇದು ಕತ್ತಲೆಗೂ ಬೆಳಕಿಗೂ ನಡೆಯುವಂಥ ಒಂದು ಶ್ರೇಷ್ಠ ಹೋರಾಟದ ಅಂತ್ಯಗಳಿಗೆ ಈ ಸಂದೇಶವನ್ನು ಸಾರುತ್ತಿರುವಾಗ ದೇವರು ಯಾರ್ಯಾರನ್ನು ತನ್ನ ಗುಂಪಿಗೆ ಸೇರಿಸಬೇಕೆಂದು ಆಯ್ದುಕೊಂಡಿರುವನೋ ಅವರೆಲ್ಲರೂ ಆತನನ್ನು ಸ್ವೀಕರಿಸಿ ಅವರು ಎಲ್ಲಿರುವರೋ ಅಲ್ಲಿಯ ಸ್ಥಾನಗಳಿಂದ, ಸಭೆಗಳಿಂದ, ವಿಶ್ವಾಸಗಳಿಂದ ಹೊರಬಂದು ಪವಿತ್ರವಾಗಿ ಕ್ರಿಸ್ತನನ್ನು ಅಂಗೀಕರಿಸಿ ಅನುಸರಿಸಿ ನಡೆಯುವಾಗ ಸೈತಾನನು ಮತ್ತು ಆತನ ಜನರು ರೋಷಗೊಂಡು ಇವರ ಮೇಲೆ ತಮ್ಮ ಕೋಪವನ್ನು ಬಿಡುವರು ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಈ ಕಾರಣಕ್ಕಾಗಿ ಸೈತಾನನು ಧಾರ್ಮಿಕ ಶಕ್ತಿಯನ್ನು, ಸಭೆಯ ಮುಂದಾಳತ್ವವನ್ನು ಮತ್ತು ರಾಜಕೀಯ ಮುಂದಾಳತ್ವವನ್ನು ತನ್ನ ಅನುಕೂಲಕ್ಕಾಗಿ ಉಪಯೋಗಿಸ್ತಾನೆ ಅಂತ ಹೇಳ್ತದೆ. ಹೀಗಾಗಿ ದೇವರನ್ನು ಅನುಸರಿಸಿ ನಡೆಯುವಂಥವರ ಮೇಲೆ ಬಹಳಷ್ಟು ತೊಂದರೆಗಳು ಬರಬಹುದು, ಕೊನೆಯ ಉಪದ್ರವಗಳು, ಕೊನೆಯ ಹೋರಾಟ. ಆದರೆ ಈ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಆತನ ಭಕ್ತರಿಗೆ ಹೇಳುವುದೇನೆಂದರೆ, ನಾನು ಅವರನ್ನು ಎಂದಿಗೂ ಬಿಡುವುದಿಲ್ಲವೆಂದು, ಕೈ ಬಿಡುವುದಿಲ್ಲವೆಂದು. ಆಗ ಆತನು ಎರಡನೇ ಸಾರಿ ಬರ್ತಾನೆ ಕಾಲವು ಪರಿಪೂರ್ಣವಾದಾಗ ಅಂತ ನಾವು ನೋಡ್ತೇವೆ. ಸ್ವಲ್ಪ ಪರಲೋಕ ರಾಜ್ಯದ ಬಗ್ಗೆ ಮಾಹಿತಿಯನ್ನು ನೀಡಿ. ಪರಲೋಕ ರಾಜ್ಯ ಎನ್ನುವಾಗ ಯೇಸು ಸ್ವಾಮಿಯವರು ಎರಡನೇ ಸಾರಿ ಬಂದು ಈ ಭೂಮಿಯ ಮೇಲೆ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗಿರ್ತಕ್ಕಂಥ ನೀತಿವಂತರನ್ನು ಆತನು ಕರೆದುಕೊಂಡು ಪರಲೋಕಕ್ಕೆ ಹೋಗುವಂಥವನಾಗಿದ್ದಾನೆ. ಈ ಸಂದರ್ಭದಲ್ಲಿ ಸೈತಾನನನ್ನು ಮತ್ತು ಉಳಿದೆಲ್ಲ ದುಷ್ಟರನ್ನು ಈ ಭೂಮಿ ಮೇಲೆ ಬಂಧಿಸಿ ಇಡುವಂಥವನಾಗಿದ್ದಾನೆ. ಆ 1000 ವರ್ಷ ಈ ಭಕ್ತರೆಲ್ಲರೂ ಪರಲೋಕದಲ್ಲಿ ದೇವರೊಂದಿಗೆ ಕಾಲ ಕಳೆಯುವಂಥವರಾಗಿದ್ದಾರೆ. ಅನೇಕ ಕೆಲಸಗಳನ್ನು ಮಾಡ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಇದನ್ನು ನಮ್ಮ ಗಮನಕ್ಕೆ ಇಟ್ಟುಕೊಳ್ಳೋಣ. ಆ 1000 ವರ್ಷಗಳು ಮುಗಿದ ನಂತರ ಆ ಹೊಸ ಯೆರೂಸಲೇಮ್ ಪಟ್ಟಣದೊಂದಿಗೆ ದೇವರು ಈ ಭೂಮಿಗೆ ಆಗಮಿಸ್ತಾನೆ. ಆಗಮಿಸುವಾಗ ಈ ಸೈತಾನನು ಮತ್ತು ಕೆಟ್ಟವರೆಲ್ಲರೂ ಯೇಸು ಪ್ರಭುವಿನ ಮೇಲೆಯೂ ಆತನ ಹಿಂಬಾಲಕರಾದ
ನಮ್ಮೆಲ್ಲರ ಮೇಲೆ, ನೀತಿವಂತರ ಮೇಲೆ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ನ್ಯಾಯ ತೀರ್ಪನ್ನು ಆತನು ಉಚ್ಚರಿಸುವಾಗ ಇವರೆಲ್ಲರೂ ಸುಟ್ಟು ನಾಶವಾಗ್ತಾರೆ ಅಂತ ನಾವು ನೋಡ್ತೇವೆ. ಇದೇ ನರಕನು ಅಂತ ನಾವು ತಿಳ್ಕೊಳ್ಬಹುದು. ಆ ನಂತರ ಈಗೋ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡುವೆನು ಅಂತ ಆತನು ಹೇಳಿದಂಥ ವಾಕ್ಯ ಈಡೇರಿ ಈ ಭೂಮಿ ತನ್ನ ಸರ್ವ ಪಾಪದ ಫಲಿತಾಂಶ, ದುಷ್ಟತನ, ಸಾವು, ನೋವು, ನಿಂದೆ, ಪೀಡೆ, ಹೊಟ್ಟೆ ಕಿಚ್ಚು ಎಲ್ಲ ಕೆಟ್ಟದ್ದರಿಂದ ನಾಶವಾಗಿ ಹೋಗಿ ಸೂರ್ಯ ಚಂದ್ರರಿಲ್ಲದೆ ದೇವರೇ ಸ್ವತಃ ಪ್ರಕಾಶಮಾನವಾಗಿ ಪ್ರಕಾಶಿಸಿ ಜೀವವನ್ನು ಅಮರವಾಗಿ ಜೀವಿಸುವಂಥ ಭಾಗ್ಯವನ್ನು ತನ್ನ ಭಕ್ತರೆಲ್ಲರಿಗೆ ಕೊಟ್ಟು ಈ ಭೂಮಿಯ ಮೇಲೆ ಇರ್ತಾನೆ ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಎಂಥ ಒಂದು ಅದ್ಭುತವಾದಂಥ, ಸುಂದರವಾದಂಥ, ಮಹಿಮಾಪೂರ್ವಕ ಅಂತ್ಯ ಇದಲ್ಲವೇ? ಖಂಡಿತವಾಗಿ ನಾವೆಲ್ಲರೂ ಆ ಪರಲೋಕ ರಾಜ್ಯಕ್ಕೆ ಸೇರಿ ನಮ್ಮನ್ನು ಪ್ರೀತಿಸಿ, ಸೃಷ್ಟಿಸಿ, ರಕ್ಷಿಸಿ, ವಿಮೋಚಿಸಿ ತನ್ನ ಬಳಿಗೆ ಮಹಿಮೆಯಲ್ಲಿ ಸೇರಿಸಿಕೊಳ್ಳುವಂಥ ಆ ಕರ್ತನಿಗೆ ಎಲ್ಲ ಕಾಲಕ್ಕೂ ನಾವು ಸ್ತೋತ್ರ ಸಲ್ಲಿಸುತ್ತಾ ಇರಬೇಕು. ಉತ್ತಮ, ಅತಿ ಉತ್ತಮ ಪ್ರಾರ್ಥನೆಯೊಂದಿಗೆ ನೀವು ಈ ಒಂದು ಚರ್ಚೆಯನ್ನು ಮುಕ್ತಾಯ ಮಾಡಬೇಕು. ಪೂಜ್ಯ ಪರಲೋಕದಲ್ಲಿರುವ ಪವಿತ್ರ ತಂದೆಯೇ, ನಮ್ಮ ಮೇಲಿನ ಪ್ರೀತಿಗಾಗಿಯೂ ಈ ಪ್ರಕಟಣೆ ಪುಸ್ತಕಕ್ಕಾಗಿಯೂ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಾವು ನಿಮ್ಮ ರಾಜ್ಯಕ್ಕೆ ಸೇರಬೇಕು. ಅದು ಯೇಸು ಸ್ವಾಮಿಯವರ ಮೂಲಕವಾಗಿ ಮಾತ್ರ. ಆ ಭಾಗ್ಯ ನಮ್ಮದಾಗಲಿ, ಎಲ್ಲ ವೀಕ್ಷಕರದಾಗಲಿ, ನೀನು ಬಯಸುವಂಥ ಎಲ್ಲರದಾಗಲೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ವಂದನೆಗಳು. ಪ್ರಿಯ ವೀಕ್ಷಕರೇ, ಈ ಪ್ರಕಟಣೆಯ ಪುಸ್ತಕವನ್ನು ತುಂಬ ಗಂಭೀರದಿಂದ ಓದಬೇಕಾಗಿದೆ. ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಈ ಕೊನೆಯ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮ್ಮಗಳಿಗೆ ಅದು ಒಂದು ದೀಪವಾಗಿದೆ. ಇದನ್ನು ಅಲಕ್ಷ್ಯ ಮಾಡದೆ ಸಮಯ ಸಿಕ್ಕಿದಾಗೆಲ್ಲ ಈ ಪುಸ್ತಕದ ಬಗ್ಗೆ, ಈ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ವಾಕ್ಯಗಳನ್ನು ಓದಿ ಆ ಪರಮ ಕಾನಾನಿಗೆ ಹೋಗುವಂಥ ಮಕ್ಕಳಾಗಿ ನಾವು ಸಿದ್ಧರಾಗಬೇಕು. ದೇವರು ಬರುತ್ತಿದ್ದಾನೆ. ದೇವರು ಬೇಗನೆ ಬರುತ್ತಿದ್ದಾನೆ. ನೀವು ಸಿದ್ಧರಾಗಿದ್ದೀರಾ? ಆ ಪ್ರಶ್ನೆಗೆ ಉತ್ತರ ನೀವೇ ಕೊಡಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.